ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ಕೋಗೋಣ ಕಾರ್ಗೋ ಅಂತ ಒಂದು ಝಾಂಬಿ ಮೂವಿನ. ಈ ಮೂವಿ ಬೇರೆ ಝಾಂಬಿ ಮೂವಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿದೆ. ಅದು ಯಾಕೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಅಂದ್ರೆ, ಒಬ್ಬ ತಂದೆಗೆ ಝಾಂಬಿ ವೈರಸ್ ಅಟ್ಯಾಕ್ ಆಗಿರುತ್ತೆ. ಬಟ್ ಅವನು ಪೂರ್ತಿಯಾಗಿ ಝಾಂಬಿ ಆಗೋಕ್ ಮೊದಲು ತನ್ನ ಮಗುನ ಹೆಂಗೆ ಕಾಪಾಡ್ತಾನೆ ಅಂದ್ರೆ ಈ ಮೂವಿ. ಬನ್ನಿ ಹಾಗಾದ್ರೆ ತುಂಬಾನೇ ತಡ ಮಾಡದೆ ಮೂವಿ ಕಡೆ ಹೋಗೋಣ. ಈಗ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮಗೊಂದು ಡೆಸರ್ಟ್, ಮತ್ತೆ ಆ ಡೆಸರ್ಟ್ ಅಲ್ಲಿ ಓಡ್ತಿರೋಂತ ತೂಮಿ ಅನ್ನೋ ಒಂದು ಚಿಕ್ಕ ಹುಡುಗಿ, ಅದಾದ್ಮೇಲೆ ನದಿಯಲ್ಲಿ ಹೋಗ್ತಾರಂತ ಒಂದು ಬೋಟ್ ಅನ್ನು ತೋರಿಸ್ತಾರೆ. ಹಾಗೇನೆ ಈ ಬೋಟ್ ಅಲ್ಲಿ ಹೋಗ್ತಾರಂತ ಒಂದು ಪುಟ್ಟ ಫ್ಯಾಮಿಲಿ. ಈಗ ಆ ಬೋಟ್ ಅಲ್ಲಿ ಈ ಚಿತ್ರದ ಇರೋದಂತ ಆಂಟಿ ಮತ್ತೆ ಅವನ ಹೆಂಡತಿಯಾದಂತಕ್ಕೆ ಅವನ ಮಗಳಾದಂತ ರೋಜಿನ ತೋರಿಸ್ತಾರೆ. ಈಗ ಆಂಟಿ ನದಿಯಲ್ಲಿ ಬೋಟ್ ನ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಸೈಡ್ ಅಲ್ಲಿ ಇಬ್ರು ಮಕ್ಳಿರೋದ್ ನೋಡಿ ಅವ್ನು ಖುಷಿ ಆಗುತ್ತೆ. ಅದಾದ್ಮೇಲೆ ಅವ್ನ ಬೋಟ್ ನ ಅವ್ರ ಕಡೆ ತಿರುಗಿಸ್ತಾನೆ. ಈಗ ಆಂಟಿ ಬೋಟ್ ತಗೊಂಡು ಅಲ್ಲಿ ಬಂದ್ ನೋಡಿದ್ರೆ ಅಲ್ಲೊಂದು ಫ್ಯಾಮಿಲಿ ಇರೋದು ಇವ್ನ ಕಣ್ಣಿಗೆ ಕಾಣುತ್ತೆ. ಈಗ ಆಂಟಿ ಅವ್ರನ್ನ ಮಾತಾಡ್ಸೋಣ ಅಂತ ಅವ್ರ ಕಡೆ ಹೋಗ್ತಾನೆ. ಬಟ್ ಆ ಫ್ಯಾಮಿಲಿ ಇದ್ದಂತ ಒಬ್ಬ ಬಂದು ಇವ್ರಿಗೆ ಗನ್ ತೋರಿಸಿ ಅಲ್ಲಿಂದ ಹೋಗುವಂತ ವಾರ್ನ್ ಮಾಡ್ತಾನೆ. ಇವರು ಈ ರೀತಿ ರಿಯಾಕ್ಟ್ ಮಾಡೋದಕ್ಕೆ ರೀಸನ್ ಏನಂದ್ರೆ, ಇಡೀ ಸಿಟಿ ಪೂರ್ತಿ ಝಾಂಬಿ ವೈರಸ್ ಸ್ಪ್ರೆಡ್ ಆಗಿದೆ. ಅದಕ್ಕೀಗ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಗನ್ ತೋರಿಸಿ ಇವ್ರನ್ನ ಅಲ್ಲಿಂದ ಕಳಿಸಿರ್ತಾರೆ. ಇದು ನೋಡಿದ್ಮೇಲೆ ಆಂಡಿ ಅಲ್ಲಿಂದ ಅವ್ನ ಬೋಟ್ ನ ತಗೊಂಡು ಹೊರಟೋಗ್ತಾನೆ. ಈಗ ಅದೇ ರೀತಿ ಆಂಡಿ ಬೋಟ್ ನ ಡ್ರೈವ್ ಮಾಡ್ಕೊಂಡು ಸ್ವಲ್ಪ ದೂರ ಬಂದ್ಮೇಲೆ ಅವ್ನಿಗೆ ಝಾಂಬೀಸ್ ನ ಕೊಲ್ಲೋದಕ್ಕಂತ ಚೂಪ್ ಅದ ಟೂಲ್ ಸಿಗುತ್ತೆ. ಇದಾದ್ಮೇಲೆ ಆಂಡಿ ಹತ್ರಕ್ಕೆ ಬಂದು, ಇಲ್ಲಿಂದ 30 ಕಿಲೋಮೀಟರ್ ಒಂದು ಸಿಟಿ ಇದೆ, ಆ ಸಿಟಿಯಲ್ಲಿ ಏನಾದ್ರು ಫುಡ್ ಸಿಗ್ಬೋದು ಅಂತ ನಾನು ಅನ್ಕೊಂಡಿದೀನಿ, ದಯವಿಟ್ಟು ಅಲ್ಲಿಗೆ ಕಾರಲ್ಲಿ ಹೋಗೋಣ ಅಂತ ಕೇಳ್ತಾಳೆ. ಅದಕ್ಕೆ ಆಂಡಿ ಇವಾಗ ಇರೋ ಸಿಚುವೇಶನ್ ಅಲ್ಲಿ ರೋಡ್ ಅಲ್ಲಿ ಟ್ರಾವೆಲ್ ಮಾಡೋದು ತುಂಬಾನೇ ಡೇಂಜರ್, ಅದಕ್ಕೆ ನಾವು ರೋಡ್ ಅಲ್ಲಿ ಹೋಗೋದು ಬೇಡ ಅಂತಾನೆ. ಅದ್ರ ಬದಲು ಇದೇ ನದಿಯಲ್ಲಿ ಟ್ರಾವೆಲ್ ಮಾಡ್ತಾ ಮುಂದೆ ಹೋದ್ರೆ ಅಲ್ಲೂ ಒಂದು ಸಿಟಿ ಇದೆ, ಅಲ್ಲೋಗಿ ಫುಡ್ ತಗೋಣ ಅಂತ ಹೇಳ್ತಾನೆ. ಈಗ ಅದಕ್ಕೆ ಕೆ ಹೇಳ್ತಾಳೆ, ನಾವು ಅಲ್ಲವರೆಗೂ ಹೋಗೋವರೆಗೂ ಮಾತ್ರ ಫುಡ್ ಸಾಲೋದಿಲ್ಲ ಅಂತ. ಅದಕ್ಕೆ ಆಂಡಿ ಏನು ಪರವಾಗಿಲ್ಲ, ನಾವು ಇದ್ರಲ್ಲೇ ಟ್ರಾವೆಲ್ ಮಾಡಿ ಅಲ್ಲಿ ಸೇರೋದು ಬೆಟರ್ ಅಂತ ಹೇಳ್ತಾನೆ. ಇದೇ ರೀತಿ ಒಬ್ರಿಗೊಬ್ರು ಮಾತಾಡ್ತಾ ಜಗಳ ಮಾಡ್ಕೊಂಡ್ಬಿಡ್ತಾರೆ. ಇದಾದ್ಮೇಲೆ ನಮಗೆ ಮರುಭೂಮಿಯಲ್ಲಿ ಇರುವಂತ ತುಮಿನ ತೋರಿಸ್ತಾರೆ. ಈ ಹುಡುಗಿ ತನ್ನ ಫುಟ್ ಪ್ರಿಂಟ್ ಯಾರು ಸಿಗ್ಬಾರ್ದು ಅಂದ್ಬಿಟ್ಟು ತನ್ನ ಶೂಗಳಿಗೆ ಎಲೆಗಳು ಮೆತ್ಸ್ಕೊಂತಾ ಇರ್ತಾಳೆ. ಈಗ ಅದೇ ರೀತಿ ಆಂಡಿ ತುಂಬಾನೇ ದೂರ ಟ್ರಾವೆಲ್ ಮಾಡಿದಾದ್ಮೇಲೆ ಅವ್ನಿಗೊಂದು ಮುರಿದೋಗಿರುವಂತ ಬೋಟ್ ಕಾಣುತ್ತೆ. ಈಗ ಆಂಡಿ ತನ್ನ ತಂದಿದ್ದಂತ ಬೋಟ್ ನ ಅಲ್ಲೇ ನಿಲ್ಸ್ಬಿಟ್ಟು ಅವನ ಹತ್ರ ಇದ್ದಂತ ಚಿಕ್ಕ ಬೋಟ್ ನ ಯೂಸ್ ಮಾಡ್ಕೊಂಡು ಆ ಬೋಟ್ ಹತ್ರ ಹೋಗ್ತಾನೆ. ಈಗ ಆ ಬೋಟ್ ಹತ್ರ ಹೋದಂತ ಆಂಡಿಗೆ ಒಂದು ಭಯ ಅಂತೂ ಇದ್ದೇ ಇರುತ್ತೆ, ಅದೇನಾದ್ರೂ ಅದ್ರೊಳಗಡೆ ಝಾಂಬಿ ಇರ್ಬೋದು ಅಂತ. ಅದಕ್ಕೆ ಆಂಡಿ ಆ ಬೋಟ್ ಮೇಲೆ ಹತ್ತಿದ್ರು ಕೂಡ ಎವ್ರಿ ಸೆಕೆಂಡ್ ಅಲರ್ಟ್ ಆಗೇ ಇರ್ತಾನೆ. ಇದಾದ್ಮೇಲೆ ಆಂಟಿ ಬೋಟ್ ಒಳಗಡೆ ಬಂದು ನೋಡಿದ್ರೆ ಬೇಕಾದಷ್ಟು ಫುಡ್ ಒಳಗಡೆ ಇರೋದು ಕಾಣುತ್ತೆ. ಅದಕ್ಕೀಗ ಆಂಟಿ ಅಲ್ಲೇ ಇದ್ದಂತ ಬಾಕ್ಸ್ ಅಲ್ಲಿ ಆ ಫುಡ್ ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂತಾನೆ. ಬಟ್ ಈಗ ಆಂಟಿಗೆ ಒಳಗಡೆ ಬೇರೆ ತರನೇ ಸೌಂಡ್ ಆಗ್ತಾ ಇರೋದು ಕೇಳಿಸಿದ್ರಿಂದ ಅವನೀಗ ಆ ಬೋಟ್ ಇಂದ ಆಚೆ ಬಂದ್ಬಿಡ್ತಾನೆ. ಇದಾದ್ಮೇಲೆ ಆಂಟಿ ತನ್ನ ಹೆಂಡತಿಯಾದ ಕೇಗೆ ನೋಡಿ, ನಾನು ಫುಡ್ ತಂದಿದ್ದೀನಿ, ಇದು ನಮ್ಗೆ 3 ತಿಂಗಳಾಗೋವರೆಗೂ ಬರುತ್ತೆ ಅಂತ ಹೇಳ್ತಾನೆ. ಬಟ್ ಈ ವಿಚಾರ ಕೇಗೆ ಒಂಚೂರು ಇಷ್ಟ ಆಗೋದಿಲ್ಲ, ಯಾಕಂದ್ರೆ ಆಂಟಿ ಒಬ್ಬನೇ ನನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾನೆ ಅಂತ. ಅದಕ್ಕೆ ಆಂಟಿ ನನ್ ಎವ್ರಿ ಸೆಕೆಂಡ್ ಅಲರ್ಟ್ ಆಗಿ ಇದೆ, ಬಟ್ ಅದ್ರೊಳಗಡೆ ಯಾವ್ದೇ ಝೋಂಬೀಸ್ ಇಲ್ಲ ಅಂತ ಹೇಳ್ತಾನೆ. ಬಟ್ ಅವ್ನು ಕೇಳಿಸಿದ ಸೌಂಡ್ ಬಗ್ಗೆ ಅವನ ಹೆಂಡತಿ ಹತ್ರ ಹೇಳೋದೇ ಇಲ್ಲ. ಇದಾದ್ಮೇಲೆ ಆಂಡಿ ಮಧ್ಯಾಹ್ನ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅವನ ಹೆಂಡತಿ ಆ ಬೋಟ್ ಹತ್ರ ಹೋಗ್ತಾಳೆ. ಈಗ ಆ ಬೋಟ್ ಒಳಗಡೆ ಹೋದಂತಕ್ಕೆ ಏನಾದ್ರೂ ನಮ್ಗೆ ಹೆಲ್ಪ್ ಆಗೋದು ಸಿಗ್ಬೋದು ಅಂತ ಹುಡುಕ್ತಾ ಇರ್ತಾಳೆ. ಬಟ್ ಆಂಡಿ ಕೇಳಿಸಂಗಿ ಇವಳಿಗೂ ಕೂಡ ಒಂದು ಸೌಂಡ್ ಕೇಳುತ್ತೆ. ಇದರಿಂದ ಭಯ ಆದಂತಕ್ಕೆ ಅಲ್ಲಿಂದ ಆಚೆ ಬರಕ್ ಟ್ರೈ ಮಾಡ್ತಾಳೆ. ಬಟ್ ಇವಳು ಆಚೆ ಬರ್ತಾ ಇರ್ಬೇಕಾದ್ರೆ ಇವಳು ಕಾಲ್ ಹಿಡಿದು ಯಾರೋ ಒಳಗೆ ಎಳೆದು ಬಿಡ್ತಾರೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಆಂಡಿನ ತೋರಿಸ್ತಾರೆ. ಅದು ಯಾಕಂದ್ರೆ ತನ್ನ ಮಗಳಾದ ರೋಸಿ ಅಳ್ತಾ ಇರೋದ್ರಿಂದ ಅವ್ನಿಗೆ ನಿದ್ದೆಯಿಂದ ಎಚ್ಚರಾಗಿ ಅವನೀಗ ಎದ್ದು ಕುತ್ಕೊಂತಾನೆ. ಈಗ ಅಳ್ತಿದ್ದಂತ ಮಗಳನ್ನ ಸಮಾಧಾನ ಮಾಡ್ತಾ ಆ ಬೋಟ್ ಒಳಗಡೆ ಬಂದ್ ನೋಡ್ರೆ ಅಲ್ಲಿ ರಕ್ತ ಚೆಲ್ಲಿರೋದು ಇವನ್ ಕಣ್ಣಿಗೆ ಕಾಣುತ್ತೆ. ಈಗ ರಕ್ತ ನೋಡಿದಂತ ಆಂಟಿಗೆ ಕೇಗ್ ಏನಾದ್ರು ಆಗಿರ್ಬೋದು ಅಂತ ತುಂಬಾನೇ ಭಯ ಆಗಕ್ ಶುರುವಾಗುತ್ತೆ. ಈಗ ಅದೇ ರೀತಿ ಆಂಟಿ ಟಾಯ್ಲೆಟ್ ಒಳಗಡೆ ಬಂದ್ ನೋಡಿದ್ರೆ ಕೇಗೆ ಝಾಂಬಿ ಕಚ್ಚಿರೋದನ್ನ ನಮಗೆ ತೋರಿಸ್ತಾರೆ. ಆಕ್ಚುಲಿ ಈ ಮೂವಿಯಲ್ಲಿ ಯಾರಾದ್ರೂ ಝಾಂಬಿ ಬಂದು ಮನುಷ್ಯರನ್ನ ಕಚ್ಚಿದ್ರೆ ಅವ್ರು 48 ಗಂಟೆ ಆದ್ಮೇಲೆ ಒಂದು ಝಾಂಬಿ ಆಗಿ ಪರಿವರ್ತನೆ ಆಗೋಗ್ತಾರೆ. ಸೊ ಅದಕ್ಕೆ ಕೆ ಇವಾಗ ತನ್ನ ವಾಚ್ ಅಲ್ಲಿ 48 ಗಂಟೆಗಳ ಟೈಮರ್ ಇರ್ತಾಳೆ. ಇದಾದ್ಮೇಲೆ ಆಂಟಿ ಕೇನ ಹೇಗಾದ್ರೂ ಕಾಪಾಡ್ಕೊಬೇಕು ಅನ್ಬಿಟ್ಟು ಹತ್ರದಲ್ಲಿರುವಂತ ಹಾಸ್ಪಿಟಲ್ ಹೋಗುವಂತ ಪ್ಲಾನ್ ಮಾಡ್ತಾನೆ. ಬಟ್ ಈಗ ಇವರು ಹೋಗ್ಬೇಕಾಗಿರೋಂತ ಹಾಸ್ಪಿಟಲ್ ಕೆ ಆಗ್ಲೇ ಹೇಳಿದ್ಲಲ್ಲ ಆ ಸಿಟಿಯಲ್ಲೇ ಇರುತ್ತೆ. ಇದಾದ್ಮೇಲೆ ಇವರು ಆ ಬೋಟ್ ನ ಅಲ್ಲೇ ಬಿಟ್ಟು ನಡ್ಕೊಂಡು ಹೋಗಕ್ ಶುರು ಮಾಡ್ತಾರೆ. ಇವ್ರು ಹೀಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರೋಡ್ ಅಲ್ಲಿ ಯಾರೋ ಝಾಂಬಿಗಳನ್ನ ಕೊಂದು ಸುಟ್ಟಾಕಿರ್ತಾರೆ. ಇದನ್ನ ನೋಡಿದಂತ ಇವ್ರಿಗೆ ಅನ್ಸುತ್ತೆ ಇಲ್ಲಿ ಯಾರೋ ಜನಗಳಿರ್ಬೋದು ಅಂತ. ಇದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಸೀನ್ ಅಲ್ಲಿ ತೂಮಿನ ತೋರಿಸ್ತಾರೆ. ತೂಮಿ ಈಗ ಒಂದು ಮೊಲನ ಬೇಟೆಯಾಡಿ ಹಳ್ಳದಲ್ಲಿರುವಂತ ಒಂದು ಝಾಂಬಿಗೆ ಕೊಡ್ತಾ ಇರ್ತಾಳೆ. ಹಾಗೇನೀಗ ಹ್ಯಾಂಡಿ ಅಂಡ್ ಫ್ಯಾಮಿಲಿ ಮುಂದೆ ನಡ್ಕೊಂತ ಬಂದ್ರೆ ಅಲ್ಲಿ ಕಾರ್ ಇರೋದು ಇವ್ರಿಗೆ ಕಾಣುತ್ತೆ. ಆ ಕಾರಲ್ಲಿ ಈಗ ಪೆಟ್ರೋಲ್ ಕಮ್ಮಿ ಇರೋದ್ರಿಂದ ಆಂಡಿ ಅದಕ್ಕೆ ಪೆಟ್ರೋಲ್ ಆಗ್ತಾ ಇದ್ರೆ ಅವನ ಹೆಂಡತಿ ಮತ್ತೆ ಮಗು ಕಾರ್ ಒಳಗಡೆ ಕೂತಿರ್ತಾರೆ. ಬಟ್ ಹಠಾತ್ ಆಗಿ ಅಲ್ಲಿ ಒಂದು ಝಾಂಬಿ ಬರೋದನ್ನ ಕೆ ನೋಡ್ಬಿಡ್ತಾಳೆ. ಆದ್ರೆ ಈಗ ಆಂಡಿನ ಜೋರ ಕರೆದ್ರೆ ಆ ಝಾಂಬಿ ಅಲರ್ಟ್ ಆಗಿ ಇದ್ ಕಡೆ ಬರುತ್ತೆ ಅಂತ ಅವಳು ಭಯ ಪಡ್ತಾಳೆ. ಅದಕ್ಕೀಗ ಕೆ ಕಾರ್ ಇದ್ದಂತ ಇಂಡಿಕೇಟರ್ ನ ಆನ್ ಮಾಡಿ ಆಂಡಿಗೆ ಸಿಗ್ನಲ್ ಕೊಡ್ತಾಳೆ. ಇದು ನೋಡಿದಂತ ಆಂಡಿ ತುಂಬಾ ಬೇಗನೆ ಕಾರ್ ಹತ್ತಿ ಅಲ್ಲಿಂದ ಮೂವ್ ಮಾಡ್ಕೊಂಡು ಹೊರಟೋಗ್ತಾನೆ. ಈಗ ನೀವು ಹೋಗ್ತಿರ್ಬೇಕಾದ್ರೆ ರೋಸಿಗೆ ಡೈಪರ್ ಚೇಂಜ್ ಮಾಡ್ಬೇಕಾಗಿ ಬರುತ್ತೆ. ಅದಕ್ಕೆ ಕೆ ಕಾರಿಂದ ಇಳಿದ್ಬಿಟ್ಟು ರೋಸಿಗೆ ಡೈಪರ್ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ಆಗ ಕೆ ತಲೆ ಸುತ್ತಿ ಕೆಳಗಡೆ ಬಿದ್ಬಿಡ್ತಾಳೆ. ಇದು ನೋಡಿದಂತ ಆಂಡಿ ಕೆ ಹತ್ರ ಬಂದು ನೋಡಿದ್ರೆ ಕೆ ಈಗ ಬ್ಲಡ್ ವಾಮಿಟ್ ಮಾಡ್ಕೊಂತಾ ಇರ್ತಾಳೆ. ಅದರಿಂದ ಆಂಡಿ ಕೆನ ಕಾರಲ್ಲಿ ಹಚ್ಕೊಂಡು ಸಿಟಿ ಕಡೆ ಬೇಗನೆ ಹೋಗ್ಬೇಕು ಅನ್ಬಿಟ್ಟು ಕಾರ್ನ ಸ್ಪೀಡ್ ಆಗಿ ಓಡಿಸಕ್ ಶುರು ಮಾಡ್ತಾನೆ. ಬಟ್ ಕೆ ತನ್ನ ಕಾಲ್ಗಾಗಿದ್ದಂತ ಗಾಯನ ತೆಗೆದು ನೋಡ್ರೆ ಅದು ತುಂಬಾನೇ ಇನ್ಫೆಕ್ಷನ್ ಆಗಿರುತ್ತೆ.
ಇದಾದ್ಮೇಲೆ ಕೆ ಕಾರಿಂದ ಕೆಳಗಡೆ ಇಟ್ಬಿಟ್ಟು ಆಂಡಿಗೆ ಈ ರೀತಿ ಹೇಳಕ್ ಶುರು ಮಾಡ್ತಾಳೆ. ಅದೇನಂದ್ರೆ ಕೆ ಬಾಡಿ ಈಗ ತುಂಬಾನೇ ಇನ್ಫೆಕ್ಷನ್ ಆಗಿದೆ, ಇದರಿಂದ ಅವಳು ಇವ್ರ ಜೊತೆ ಇದ್ರೆ ತುಂಬಾನೇ ಡೇಂಜರಸ್ ಅಂತ ಅವಳು ಹೇಳ್ತಾಳೆ. ಇದರಿಂದ ಇವಳು ನನ್ನ ಇಲ್ಲೇ ಬಿಟ್ಟು ನೀವಿಬ್ರು ಯಾವ್ದಾನ ಒಂದು ಸೇಫೆಸ್ಟ್ ಪ್ಲೇಸ್ ಹೋಗ್ರಿ ಅಂತ ಹೇಳ್ತಾಳೆ. ಬಟ್ ಆಂಡಿ ಇವಳು ಮಾತು ಒಪ್ಪದೆ ನಾವಿಬ್ರು ಈಗ ಫಸ್ಟ್ ಹಾಸ್ಪಿಟಲ್ ಹೋಗೋಣ, ಅಲ್ಲಿ ಡಾಕ್ಟರ್ ಏನ್ ಹೇಳ್ತಾರೋ ಅದ್ರ ಮೇಲೆ ನಾವು ಬೇರೆ ಡಿಸಿಷನ್ ತಗೋಣ ಅಂತ ಹೇಳ್ತಾನೆ. ಆಂಡಿ ಈ ರೀತಿ ಹೇಳಿದ್ರು ಕೆ ಕಾರಲ್ಲಿ ಬರೋದಕ್ಕೆ ಒಪ್ತಾ ಇರೋದಿಲ್ಲ. ಅದಕ್ಕೆ ಆಂಡಿ ಈಗ ಅವಳನ್ನ ಬಲವಂತವಾಗಿ ಕಾರಲ್ಲಿ ಕುಣಿಸ್ಕೊಂಡು ಹೋಗ್ತಾನೆ. ಇದಾದ್ಮೇಲೆ ಇವ್ರು ಸಿಟಿ ಕಡೆ ಹೋಗ್ತಿರ್ಬೇಕಾದ್ರೆ ಹಠಾತ್ ಆಗಿ ಒಂದು ಜಾಂಬಿ ಇವ್ರ ಕಾರ್ಗೆ ಅಡ್ಡ ಬಂದ್ಬಿಡುತ್ತೆ. ಈಗ ಆಂಡಿಗೆ ಆ ಕ್ಷಣದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗದೆ ಅಲ್ಲೇ ಇದ್ದಂತ ಮರಕ್ಕೆ ಹೋಗಿ ಗುದ್ಬಿಡ್ತಾನೆ. ಈಗ ಆಂಡಿ ಕೇಗ್ ಏನಾಯ್ತು ಅಂದ್ಬಿಟ್ಟು ಪಕ್ಕದಲ್ಲೇ ತಿರ್ಗಿ ನೋಡಿದ್ರೆ ಕೆ ಹೊಟ್ಟೆಗೆ ಈಗ ಒಂದು ಮರದ ಕೊಂಬೆ ಚುಚ್ಕೊಂಡ್ಬಿಟ್ಟಿರುತ್ತೆ. ಆಂಡಿ ಈಗ ಆ ಕೊಂಬೆನ ತೆಗೆಯಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ, ಬಟ್ ಆ ಕೊಂಬೆ ಅವಳ ಹೊಟ್ಟೆಯಿಂದ ಆಚೆನೆ ಬರೋದಿಲ್ಲ. ಈಗ ಆಂಡಿಗೂ ಈ ಆಕ್ಸಿಡೆಂಟ್ ಇಂದ ಸ್ವಲ್ಪ ಗಾಯ ಆಗಿರುತ್ತೆ, ಅದಕ್ಕೆ ಅವನು ಕಾರಲ್ಲಿ ಜ್ಞಾನ ತಪ್ಪಿ ಕೂತ್ಕೊಂತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಆಂಡಿ ಎದ್ದು ಕೆ ಕಡೆ ನೋಡಿದ್ರೆ ಕೆ ಈಗ ಸಂಪೂರ್ಣವಾಗಿ ಜೋಂಬಿ ಆಗಿ ಕನ್ವರ್ಟ್ ಆಗಿ ಹೋಗಿರ್ತಾಳೆ. ಕೆ ಈ ರೀತಿ ಚೇಂಜ್ ಆಗಕ್ ಮೊದಲು ಮಗುನ ಕಾಪಾಡು ಅಂತ ರಕ್ತದಲ್ಲಿ ಕಾರ್ ಮೇಲೆ ಬರ್ತಿರ್ತಾಳೆ. ಈಗ ಆಂಡಿಗೆ ಕೇನ ಈ ಪರಿಸ್ಥಿತಿ ನೋಡಿ ನಾವಿಬ್ರು ಇಲ್ಲಿಂದ ಹೋಗೋದೇ ಬೆಸ್ಟ್ ಅಂತ ಮಗುನ ಎತ್ಕೊಂಡೋಗಿ ಟ್ರೈ ಮಾಡ್ತಾನೆ. ಬಟ್ ಅಷ್ಟರಲ್ಲಿ ಕೆಗೆ ಎಚ್ಚರಾಗಿ ಆಂಡಿ ಕೈನ ಕಚ್ಬಿಡ್ತಾಳೆ. ಈಗ ಆಂಡಿ ಕೆಯಿಂದ ಹೇಗೋ ತಪ್ಪಿಸ್ಕೊಂಡು ಮಗುನ ಎತ್ಕೊಂಡು ಆಚೆ ಬರ್ತಾನೆ. ಈಗ ಕಾರಿಂದ ಆಚೆ ಬಂದ್ಮೇಲೆ ಆಂಡಿ ತನಗೆ ನದಿಯಲ್ಲಿ ಸಿಕ್ಕಿದಂತ ಟೂಲ್ ಇಂದ ಈಗ ಕೇನ ಕೊಂದಾಕ್ತಾನೆ. ಇದಾದ್ಮೇಲೆ ಆಂಡಿ ತನ್ನ ಕೈನ ನೋಡ್ಕೊಂಡ್ರೆ ಕೆ ಕಚ್ಚಿದ್ರಿಂದ ತುಂಬಾನೇ ರಕ್ತ ಬ್ಲೀಡ್ ಆಗ್ತಾ ಇರುತ್ತೆ. ಇದಾದ್ಮೇಲೆ ಆಂಡಿ ಕೆ ಕೈಯಲ್ಲಿದ್ದಂತ ವಾಚ್ ಅನ್ನು ತೆಗೆದು ತನ್ನ ಕೈಯಲ್ಲಿ ಕಟ್ಕೊಂಡು 48 ಅವರ್ಸ್ಗೆ ಟೈಮರ್ ಇಟ್ಕೊಂತಾನೆ. ಈಗ ರೋಸಿಗೆ ಅಮ್ಮ ಕೂಡ ಇಲ್ಲ, ಇನ್ನು 2 ದಿನದಲ್ಲಿ ಅಪ್ಪ ಕೂಡ ಜೋಂಬಿಯಾಗಿ ಕನ್ವರ್ಟ್ ಆಗಿ ಹೋಗ್ತಾನೆ. ಇದರಿಂದ ಆಂಡಿ 2 ದಿನದಲ್ಲಿ ನನ್ನ ಮಗುನ ಯಾರಿಗಾದ್ರೂ ಹ್ಯಾಂಡ್ ಓವರ್ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ. ಈಗ ರೋಸಿಗೆ ಅವ್ರ ಅಮ್ಮ ಇಲ್ದಿರೋದಕ್ಕೆ ಆಳಕ್ ಶುರು ಮಾಡ್ತಾಳೆ. ಅದಕ್ಕೆ ಆಂಡಿ ಅವ್ರ ಅಮ್ಮ ಯೂಸ್ ಮಾಡ್ತಿದ್ದಂತ ಪರ್ಫ್ಯೂಮ್ ನ ಆ ಮಗು ಮುಂದೆ ಸ್ಪ್ರೇ ಮಾಡ್ತಾನೆ. ಇದರಿಂದ ಈಗ ರೋಸಿ ಕೂಡ ಅಳೋದನ್ನ ನಿಲ್ಸ್ಬಿಡ್ತಾಳೆ. ಈಗ ಆಂಡಿ ಪಕ್ಕಕ್ಕೆ ತಿರುಗಿ ನೋಡಿದ್ರೆ ಅಲ್ಲೊಂದು ಜೋಂಬಿ ನಡ್ಕೊಂಡು ಹೋಗ್ತಿರೋದು ಕಾಣುತ್ತೆ. ಆಕ್ಚುಲಿ ಆಂಡಿಗೆ ಆಕ್ಸಿಡೆಂಟ್ ಆಗಕ್ ಮೊದಲು ಅದನ್ನೊಂದು ಮನುಷ್ಯ ಅಂತಾನೆ ತಿಳ್ಕೊಟ್ಟಿರ್ತಾನೆ. ಬಟ್ ಈಗ ಆಂಡಿಗೆ ಗೊತ್ತಾಗುತ್ತೆ ಅದೊಂದು ಜೋಂಬಿ ಅಂತ. ಇವಾಗ ಅದನ್ನೇನಾದ್ರೂ ಮಾಡ್ಬೇಕು ಅಂತ ಆಂಡಿ ಅದ್ರ ಹತ್ರ ಬರ್ತಾ ಇರ್ಬೇಕಾದ್ರೆ ಈಗ ತೂಮಿ ಆಂಡಿ ಹತ್ರ ಓಡ್ ಬಂದು ಅವ್ರು ನಮ್ಮ ತಂದೆ ಅವ್ರನ್ನೇನು ಮಾಡ್ಬೇಡಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ತೂಮಿ ತನ್ನ ಕೈಯಲ್ಲಿದ್ದಂತ ರಕ್ತ ತೋರಿಸಿ ಆ ಜೋಂಬಿನ ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾಳೆ. ಈಗ ನಮ್ಮ ಹೀರೋ ಕಡೆ ನೋಡೋದಾದ್ರೆ ಕೇಳಿದಂತ ಆ ಸಿಟಿಗೆ ಎಷ್ಟೋ ಕಷ್ಟ ಪಡ್ಕೊಂಡು ಬಂದ್ ಸೇರಿರ್ತಾನೆ. ಬಟ್ ಈಗ ಈ ಸಿಟಿ ಒಳಗಡೆ ಬಂದ್ ನೋಡಿದ್ರೆ ಒಂದೇ ಒಂದು ಮನುಷ್ಯ ಕೂಡ ಬದುಕಿರೋದಿಲ್ಲ, ಬದಲಾಗಿ ಈ ಸಿಟಿ ಪೂರ್ತಿ ನಾಶ ಆಗೋಗಿರುತ್ತೆ. ಈಗ ಸಿಟಿ ಎಲ್ಲ ಹುಡುಕಿದಂತ ಆಂಡಿಗೆ ಅಲ್ಲಿ ಹಾಸ್ಪಿಟಲ್ ಇರೋದು ಕಾಣುತ್ತೆ. ಈಗ ಆಂಡಿ ಹಾಸ್ಪಿಟಲ್ ಅಲ್ಲಿ ಯಾರಾದ್ರೂ ಬದುಕಿದಾರ ಅಂತ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಒಬ್ಬ ಡಾಕ್ಟರ್ ಇನ್ನೂ ಬದುಕಿರ್ತಾರೆ. ಆಗ ಡಾಕ್ಟರ್ ಈ ಆಂಡಿನ ನೋಡಿ ನಿನ್ನ ಹತ್ರ ಇನ್ನ ಎಷ್ಟು ಅವರ್ ಟೈಮ್ ಇದೆ ಅಂತ ಕೇಳ್ತಾಳೆ. ಅದಕ್ಕೆ ಆಂಡಿ ನನ್ನ ಹತ್ರ ಇನ್ನ 40 ಅವರ್ ಟೈಮ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಆ ಡಾಕ್ಟರ್ ಆಂಡಿನ ಹತ್ರ ಕರೆದು ಫಸ್ಟ್ ಏಡ್ ಮಾಡಕ್ ಶುರು ಮಾಡ್ತಾಳೆ. ಬಟ್ ಈ ಜಾಂಬಿ ವೈರಸ್ ಗೆ ಇನ್ನು ಯಾರು ಮದ್ ಕಂಡಿಡ್ದಿಲ್ಲ, ಎಲ್ಲಾರು ಜಾಂಬಿ ವೈರಸ್ ಇಂಪ್ಯಾಕ್ಟ್ ಆದ್ಮೇಲೆ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ತೂಮಿ ಫ್ಯಾಮಿಲಿ ಅವರು ತುಂಬಾನೇ ಹುಡುಕ್ತಾ ಇರ್ತಾರೆ. ಬಟ್ ತೂಮಿ ಇವ್ರು ಕೂಗೋದು ಕೇಳಿದ್ರು ಅವಳು ರಿಯಾಕ್ಟ್ ಮಾಡೋದಿಲ್ಲ. ಇದಕ್ಕೆ ರೀಸನ್ ಏನಂದ್ರೆ ಅವ್ರ ಅಪ್ಪನಿಗೆ ಈಗ ಜಾಂಬಿ ವೈರಸ್ ಅಟ್ಯಾಕ್ ಆಗಿದೆಯಲ್ಲ, ಇದನ್ನೇನಾದ್ರೂ ಅವ್ರು ನೋಡಿದ್ರೆ ಅವ್ರ ಅಪ್ಪನ್ ಕೊಲ್ದೇ ಬಿಡೋದಿಲ್ಲ ಅಂತ ಅವಳು ಅನ್ಕೊಂಡಿರ್ತಾಳೆ. ಆಕ್ಚುಲಿ ಈ ತೂಮಿ ಫ್ಯಾಮಿಲಿಯವರು ಇವ್ರು ಕಣ್ಣು ಕಾಣಿಸೋ ಜಾಂಬಿಗಳನ್ನೆಲ್ಲ ಕೊಲ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ತೂಮಿ ತನ್ನ ಶೂಗಳಿಗೆ ಎಲೆಗಳು ಕಟ್ಕೊಳೋದಕ್ಕೆ ಕಾರಣ ಕೂಡ ಇದೆ. ಇದಾದ್ಮೇಲೆ ಆಂಡಿ ಹಾಸ್ಪಿಟಲ್ ಪೂರ್ತಿ ಹುಡುಕ್ತಾನೆ. ಅಲ್ಲಿ ನೋಡಿದ್ರೆ ಫುಡ್ ತುಂಬಾನೇ ಕಡಿಮೆ ಇರುತ್ತೆ. ಇದಾದ್ಮೇಲೆ ಆಂಡಿ ತನ್ನ ಮಗಳನ್ನ ಇದೇ ಡಾಕ್ಟರ್ ಹತ್ರ ಬಿಟ್ಟೋಣ ಅಂತ ಯೋಚನೆ ಮಾಡ್ತಾನೆ. ಬಟ್ ಆ ಡಾಕ್ಟರ್ಗೆ ಇದಾಗ್ಲೇ ತುಂಬಾನೇ ವಯಸ್ಸಾಗಿದೆ, ಇವ್ರ ಹತ್ರ ಬಿಟ್ಟೋದ್ರೆ ಹಿಂಗ್ ಸಾಕ್ತಾಳೆ ನನ್ನ ಮಗಳನ್ನ ಅಂತ ಅನ್ಕೊಂತಾನೆ. ಇದಾದ್ಮೇಲೆ ಆಂಡಿಗೆ ಆ ಡಾಕ್ಟರ್ ತುಮಿ ಫ್ಯಾಮಿಲಿಯ ಫೋಟೋ ತೋರಿಸ್ತಾರೆ. ಅದು ಯಾಕಂದ್ರೆ ರೋಜಿನ ಯಾರಾದ್ರೂ ಇವಾಗ ಚೆನ್ನಾಗಿ ನೋಡ್ಕೊಂತಾರ ಅಂದ್ರೆ ಈ ತುಮಿ ಫ್ಯಾಮಿಲಿ ಮಾತ್ರ. ಸೊ ಇದೇ ಕಾರಣಕ್ಕೆ ತುಮಿ ಫ್ಯಾಮಿಲಿ ಎಲ್ಲಿದೆ ಅಂತ ಆ ಡಾಕ್ಟರ್ ನಮ್ಮ ಹೀರೋ ಹತ್ರ ಹೇಳ್ತಾಳೆ. ಈಗ ಆಂಡಿ ಆ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳಿ ಸ್ವಲ್ಪ ಮುಂದೆ ನಡ್ಕೊಂಡ್ ಬಂದ್ರೆ ಅಲ್ಲೊಂದು ಜೀಪ್ ನಿಂತಿರೋದು ಅವನ ಕಣ್ಣಿಗೆ ಕಾಣುತ್ತೆ. ಈಗ ಆಂಡಿ ಹೇಗೋ ಜೀಪ್ ಸಿಗ್ತಲ್ಲ ಅಂತ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಅಲ್ಲೇ ಇದ್ದಂತ ಒಂದು ಟ್ರಂಚ್ ಅಲ್ಲಿ ವಿಕ್ ಅನ್ನ ಸೋಲ್ಜರ್ ತಗ್ಲಿಕೊಂಡಿರ್ತಾನೆ. ಇದನ್ನ ನೋಡಿದಂತ ಆಂಡಿ ವಿಕ್ ಗೆ ಸಹಾಯ ಮಾಡ್ಬೇಕಂತ ಮುಂದೆ ಬಂದ್ರೆ ವಿಕ್ ಈಗ ಆಂಡಿ ಗಾಡಿ ಏಮ್ ಮಾಡಿ ಅವನ ಹಿಂದೆ ಇದ್ದಂತ ಒಂದು ಜೋಂಬಿನ ಕೊಂದು ಬಿಡ್ತಾನೆ. ಇದಾದ್ಮೇಲೆ ಆಂಡಿ ಟ್ರಂಚ್ ಅಲ್ಲಿ ಇದ್ದಂತ ಸೋಲ್ಜರ್ ನ ಜೀಪ್ ನ ಯೂಸ್ ಮಾಡಿ ಕಾಪಾಡ್ತಾನೆ. ಬಟ್ ಈಗ ವಿಕ್ ಶೂಟ್ ಮಾಡಿದ್ರಿಂದ ಅಲ್ಲಿಗೆ ತುಂಬಾನೇ ಜೋಂಬಿಗಳು ಬರಕ್ ಶುರುವಾಗುತ್ತೆ. ಇದನ್ನ ನೋಡಿದಂತ ಆಂಡಿ ಮತ್ತೆ ವಿಕ್ ಅಲ್ಲಿದ್ದಂತ ಜೀಪ್ ನ ತಗೊಂಡು ಮುಂದೆ ಹೊರಟು ಬಂದ್ಬಿಡ್ತಾರೆ. ಇದಾದ್ಮೇಲೆ ಇವರಿಬ್ರು ರೋಜಿ ಜೊತೆ ವಿಕ್ ನ ಮನೆ ಸೇರ್ಕೊಂತಾರೆ. ಈಗ ವಿಕ್ ನ ಮನೆ ಕಡೆ ಬಂದ್ರೆ ವಿಕ್ ನ ಮನೆಯಲ್ಲಿ ವಿಕ್ ನ ಹೆಂಡತಿಯಾದ ಲೋರೆನ್ ನಮಗೆ ತೋರಿಸ್ತಾರೆ. ಇವರು ಕೂಡ ತುಂಬಾ ದಿನಕ್ಕಾಗಷ್ಟು ಫುಡ್ ನ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ಈಗ ಲೋರೆನ್ ಮತ್ತೆ ಆಂಡಿ ಒಬ್ರಿಗೊಬ್ರು ತಮ್ಮ ಪರಿಚಯ ಮಾಡ್ಕೊಂಡಿದ್ದಾದ್ಮೇಲೆ ಲೋರೆನ್ ಆಂಡಿಗೆ ಈಗ ತುಂಬಾ ದಿನ ಆದ್ಮೇಲೆ ನಾನೊಬ್ಬ ಮನುಷ್ಯನ ನೋಡ್ತಾ ಇದೀನಿ ಅಂತ ಹೇಳ್ತಾಳೆ. ಈ ಮಾತು ಕೇಳಿದಂತ ಆಂಡಿ ಲೋರೆನ್ಗೆ ತನಗೆ ಇಂಪ್ಯಾಕ್ಟ್ ಆಗಿರೋದನ್ನ ಹೇಳೋದೇ ಇಲ್ಲ. ಈ ಮಾತು ಕೇಳಿದ್ಮೇಲೆ ಆಂಡಿ ತನ್ನ ಮಗಳನ್ನ ಇಲ್ಲೇ ಬಿಟ್ರೆ ತುಂಬಾ ಸೇಫ್ ಆಗಿ ನೋಡ್ಕೊಂತಾರೆ ಅಂತ ತಿಳ್ಕೊಂತಾನೆ. ಇದಾದ್ಮೇಲೆ ವಿಕ್ ಬಂದು ನಿನ್ಗೇನೋ ತೋರಿಸ್ತೀನಿ ಬಾ ಅಂತ ಕರೀತಾನೆ. ಈಗ ವಿಕ್ ಅಂತ ಜಾಗಕ್ಕೆ ಆಂಡಿ ಹೋಗಿ ನೋಡಿದ್ರೆ ಅಲ್ಲಿ ತುಂಬಾನೇ ಜೋಂಬಿಗಳು ನಿಂತಿರ್ತವೆ. ವಿಕ್ ಈಗ ಜೋಂಬಿಗಳಿಗೆ ಅಟ್ರಾಕ್ಟ್ ಆಗೋತರ ಏನೋ ಒಂದನ್ನ ಇಟ್ಟಿರ್ತಾನೆ, ಬಟ್ ಅದೇನಂತ ನಮ್ಗೆ ಕಾಣೋದಿಲ್ಲ. ಈಗ ವಿಕ್ ಆಂಡಿ ಕೈಗೆ ಒಂದು ಗನ್ ಕೊಟ್ಟು ಅಲ್ಲಿರೋ ಜೋಂಬಿಗಳನ್ನ ಕೊಲ್ಲು ಅಂತ ಹೇಳ್ತಾನೆ. ಅದೇ ರೀತಿ ವಿಕ್ ಮತ್ತೆ ಆಂಡಿ ಅಲ್ಲಿ ಇದ್ದಂತ ಜೋಂಬಿಗಳನ್ನೆಲ್ಲ ಕೊಂದಾಕ್ತಾನೆ. ಇದನ್ನೆಲ್ಲ ನೋಡಿದಂತ ಆಂಟಿಗೆ ಇದು ತುಂಬಾನೇ ಸೇಫೆಸ್ಟ್ ಪ್ಲೇಸ್ ಅಂತ ಅನ್ಸಕ್ ಶುರುವಾಗುತ್ತೆ. ಈಗ ಇವ್ರು ಕಣ್ಣು ಕಂಡಂತ ಎಲ್ಲಾ ಜೋಂಬಿಗಳನ್ನ ಕೊಂದಾದ್ಮೇಲೆ ಅಲ್ಲೇ ಇದ್ದಂತ ಕೇಜ್ ಹತ್ರ ಇವರಿಬ್ರು ಬರ್ತಾರೆ. ಈಗ ಕೇಜ್ ಹತ್ರ ಬಂದ್ ನೋಡಿದ್ರೆ ತೂಮಿ ಮತ್ತೆ ತೂಮಿ ಅದನ್ನ ಈ ವಿಕ್ ಬೇರೆ ಬೇರೆ ಕೇಜ್ ಅಲ್ಲಿ ಹಾಕಿ ಕೂಡಿಟ್ಟಿರ್ತಾನೆ. ಇದನ್ನ ನೋಡಿದಂತ ಆಂಡಿ ಒಬ್ಬ ವ್ಯಕ್ತಿನ ಜೋಂಬಿಗಳ ವಿರುದ್ಧ ಯೂಸ್ ಮಾಡೋದು ಎಷ್ಟು ಸರಿ ಅಂತ ಕೇಳ್ತಾನೆ. ಅದಕ್ಕೆ ವಿಕ್
ವಿಕ್ ಈ ಕ್ಷಣದಲ್ಲಿ ಬರೀ ನಿನ್ನ ಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಈಗ ವಿಕ್ ನ ಮಾತು ಕೇಳಿದಂತ ಆಂಡಿ ತೂಮಿಗೆ ಸಹಾಯ ಮಾಡಿದ್ರೆ ಅಲ್ಲಿಂದ ಹೊರಟೋಗ್ತಾನೆ. ಬಟ್ ಇನ್ನೊಂದ್ ಕಡೆ ತೂಮಿ ನೋಡಿಕೊಂಡು ತೂಮಿ ಫ್ಯಾಮಿಲಿ ತುಂಬಾನೇ ಓಡಾಡ್ತಾ ಇರ್ತಾರೆ. ಇದಾದ್ಮೇಲೆ ಅದೇ ದಿನ ರಾತ್ರಿ ಆಂಡಿ ತನ್ನ ಮಗಳಿಗೆ ಇದೇ ನಿಂಗೆ ಸೇಫ್ ಆದ ಪ್ಲೇಸ್, ಇನ್ಮೇಲೆ ನೀನ್ ಇಲ್ಲೇ ಇರ್ಬೇಕಾಗುತ್ತೆ, ಗುಡ್ ಬೈ ಮಗಳೇ ಅಂತ ಹೇಳ್ತಾನೆ. ಈಗ ಆಂಡಿ ಅಲ್ಲಿಂದ ಹೊರಡಕ್ ಮೊದಲು ತನ್ನ ಮಗಳನ್ನ ಅಲ್ಲಿದ್ದಂತ ಒಂದು ಜಾಗದಲ್ಲಿ ಮಲಗಿಸಿ ತನಗೆ ನದಿಯಲ್ಲಿ ಸಿಕ್ಕಿದಂತ ಆ ಟೂಲ್ ನಿಂದ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಆಚೆ ಬಂದು ಕುತ್ಕೊಂತಾನೆ. ಬಟ್ ಅಷ್ಟೊತ್ಕಾಗ್ಲಿ ಲೋರೆನ್ ರೋಸಿನ್ ತಗೊಂಡು ಆಂಡಿ ಹತ್ರ ಬರ್ತಾಳೆ. ಈಗ ಆಂಡಿ ಹತ್ರ ಬಂದ ಲೋರೆನ್ ವಿಕ್ ನ ಬಗ್ಗೆ ಹೇಳಕ್ ಶುರು ಮಾಡ್ತಾಳೆ. ಅದೇನಂದ್ರೆ ವಿಕ್ ಇವಳ ಸ್ವಂತ ಗಂಡ ಅಲ್ಲ, ಇವಳ ಸ್ವಂತ ಗಂಡನ ವಿಕ್ ಕಾಲಡಿ ಕೊಂದು ಇವಳನ್ನ ಒತ್ತೆಯಾಳಾಗಿ ಇಟ್ಕೊಂಡಿರ್ತಾನೆ. ಈ ವಿಚಾರಗಳನ್ನ ಹೇಳ್ತಾ ಲೋರೆನ್ ವಿಕ್ ತುಂಬಾ ಕೆಟ್ಟವನು, ದಯವಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಈಗ ಇವರಿಬ್ರು ಈ ರೀತಿ ಕಾನ್ವರ್ಸೇಷನ್ ಮಾಡ್ಕೊಂತ ಇದ್ರೆ ವಿಕ್ ಅಲ್ಲಿಗೆ ಬಂದ್ಬಿಡ್ತಾನೆ. ಈಗ ಅಲ್ಲಿ ಬಂದಂತ ವಿಕ್, ನೀವ್ ಮಾತಾಡಿದೆಲ್ಲ ನಾನು ಕೇಳಿಸ್ಕೊಂಡೆ, ನಿನ್ಗೆ ನಿನ್ ಮಗಳಿಗೆ ನನ್ನ ಮನೇಲಿ ಇರೋದಕ್ಕೆ ಅವಕಾಶ ಕೊಟ್ಟಿದೆ, ಬಟ್ ನೀನ್ ನನಗೆ ದ್ರೋಹ ಮಾಡಿದೆ ಅಂತ ಹೇಳ್ತಾನೆ. ಇದಾದ್ಮೇಲೆ ವಿಕ್ ತನ್ನ ಕೈಯಲ್ಲಿದ್ದಂತ ಗನ್ನಿಂದ ಆಂಡಿಗೆ ತುಂಬಾ ಜೋರಾಗಿ ಹೊಡೆದ್ಬಿಡ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಆಂಡಿ ಕಣ್ಬಿಟ್ಟು ನೋಡಿದ್ರೆ ಆಂಡಿ ಕೂಡ ಕೇಜ್ ಒಳಗಡೆ ಇರ್ತಾನೆ. ಈಗ ಆಂಡಿ ಮತ್ತೆ ತೋಮಿನ ಒಂದೇ ಕೇಜ್ ಅಲ್ಲಿ ಚೈನ್ ಇಂದ ಕಟ್ಟಾಗಿರ್ತಾನೆ. ಈಗ ಆಂಡಿ ತೋಮಿ ಹತ್ರ ಸ್ವಾರಿ ಕೇಳಿ ನಾನು ಮತ್ತೆ ನನ್ನ ಮಗಳು ಇಲ್ಲಿಂದ ಹೇಗಾದ್ರೂ ತಪ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ತೋಮಿ ಈ ಕೇಜ್ ಇರುವಂತ ಕೇಜ್ ಸಿಕ್ಕಿದ್ರೆ ನಾವು ತಪ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾಳೆ. ಈಗ ಆಂಡಿ ಈ ಕೇಜ್ ನ ಹೆಂಗಾದ್ರೂ ಡ್ಯಾಮೇಜ್ ಮಾಡ್ಬೇಕು ಅಂದ್ಬಿಟ್ಟು ತುಂಬಾ ಜೋರಾಗಿ ಅಲಾಡ್ಸಕ್ ಶುರು ಮಾಡ್ತಾನೆ. ಬಟ್ ಈ ಕೇಜ್ ನ ಜೋರಾಗಿ ಅಲಾಡ್ತಾ ಇದ್ದಕ್ಕೆ ಅಲ್ಲಿದ್ದಂತ ಜೋಂಬಿಗಳೆಲ್ಲ ಇದ್ ಕಡೆ ಬರಕ್ ಶುರುವಾಗ್ತವೆ. ಇದಕ್ಕೂ ಮೊದಲು ವೀಕ್ ಕೆಲವು ಆರ್ಗನ್ಸ್ ಕೇಜ್ ಮೇಲೆ ಹಾಕಿರ್ತಾನೆ. ಇದನ್ನ ನೋಡಿದಂತ ಆಂಡಿಗೆ ಬೇರೆ ಏನೋ ಪ್ಲಾನ್ ಬಂದು ಅಲ್ಲಿದ್ದಂತ ಆರ್ಗನ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂತಾನೆ. ಇದಾದ್ಮೇಲೆ ಆಂಡಿ ಒಂದು ಹಗ್ಗದಿಂದ ಆ ಆರ್ಗನ್ಸ್ ನ ಕಟ್ಟಿ ಆ ಜಾಂಬಿಗಳ ಕಡೆ ಎಸಿತಾನೆ. ಈಗ ಹಗ್ಗದ ಇನ್ನೊಂದು ದಿನ ಕೇಜ್ ನ ಡೋರ್ ಗೆ ಕಟ್ತಾನೆ. ಇದರಿಂದ ಆ ಜಾಂಬಿಸ್ ಈ ಆರ್ಗನ್ಸ್ ತಿನ್ನುವಾಗ ಆ ಕೇಜ್ ನ ಡೋರ್ ನ ಎಳ್ದು ಬಿಡ್ತವೆ. ಇದರಿಂದ ತೋಯ್ ಮತ್ತೆ ಆಂಡಿ ಅಲ್ಲಿಂದ ತಪ್ಸ್ಕೊಂತಾರೆ. ಈಗ ಇವರಿಬ್ರು ಈ ರೀತಿ ತಪ್ಸ್ಕೊಂಡಿದ್ದಾದ್ಮೇಲೆ ಕಾಂಪೌಂಡ್ ಎಕ್ಕಿ ವಿಕ್ ನ ಮನೆ ಒಳಗಡೆ ಹೋಗ್ತಾರೆ. ಈಗ ವಿಕ್ ನ ಮನೆ ಒಳಗಡೆ ಹೋದ್ಮೇಲೆ ಇವರಿಬ್ರು ಅಲ್ಲಿದ್ದಂತ ಲೋರೆನ್ ಮತ್ತೆ ರೋಸಿನ ಕರ್ಕೊಂಡು ಅವ್ರು ಬೇಕಿದ್ದಂತ ಕೇಕ್ಗಳನ್ನ ತಗೊಂಡ್ ಬಂದ್ಬಿಡ್ತಾರೆ. ಈಗ ಇವರೆಲ್ಲ ಈ ರೀತಿ ತಪ್ಸ್ಕೊಂತ ಇದ್ರೆ ವಿಕ್ಕಿಗೆ ಈಗ ಎಚ್ಚರ ಆಗ್ಬಿಡುತ್ತೆ. ಅದಕ್ಕೀಗ ವಿಕ್ಕಿ ಗನ್ ತಗೊಂಡ್ಬಂದು ಎಲ್ರಿಗೂ ಏನ್ ಮಾಡಕ್ ಶುರು ಮಾಡ್ತಾನೆ. ಇದ್ ನೋಡಿದಂತ ಲೋರೆನ್ ಅವ್ನು ಶೂಟ್ ಮಾಡ್ಬೇಕಾದ್ರೆ ಅವನಿಗೆ ಅಡ್ಡವಾಗಿ ನಿಂತ್ಕೊಂಡ್ಬಿಡ್ತಾಳೆ. ಇದರಿಂದ ಲೋರೆನ್ ಕೂಡ ಸತ್ತೋಗ್ತಾಳೆ. ಬಟ್ ಈಗ ಆಂಡಿಗೆ ಗೊತ್ತಾಗುತ್ತೆ ನಾನು ರಿಟರ್ನ್ ಹೋಗಿ ಏನು ಮಾಡಕ್ ಆಗೋದಿಲ್ಲ ಅಂತ. ಅದಕ್ಕೆ ಆಂಡಿ ಮತ್ತೆ ತೋಮಿ ರೋಸಿನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಈಗ ಇವರು ತೋಮಿ ಅವ್ರ ತಾತ ನೋಡ್ಕೊಂಡು ಆ ಕೇಜ್ ಹತ್ರ ಹೋಗ್ತಾರೆ. ಬಟ್ ಅಲ್ಲಿಗೆ ಹೋಗಿ ನೋಡಿದ್ರೆ ಅವ್ರ ತಾತ ಇವ್ರ ಕಣ್ಣಿಗೆ ಕಾಣೋದಿಲ್ಲ. ಇದಾದ್ಮೇಲೆ ಇವ್ರ ಹತ್ರ ಇರುವಂತ ಕೀಗ್ಲಿಂದ ಅವ್ರಿಗೆ ಹಾಕಿದಂತ ಲಾಕಗಳನ್ನ ಬಿಚ್ಕೊಂತಾರೆ. ಬಟ್ ಇವರೆಲ್ಲ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಆಂಡಿ ಈಗ ಸ್ವಲ್ಪನೇ ಜೋಂಬಿಯಾಗಿ ಕನ್ವರ್ಟ್ ಆಗ್ತಾ ಇರ್ತಾನೆ. ಆಗ ಆಂಡಿಗೆ ಅನ್ಸಕ್ ಶುರು ಆಗುತ್ತೆ, ನನ್ನ ಹತ್ರ ತುಂಬಾ ಟೈಮ್ ಇಲ್ಲ, ನಾಳೆ ಬೆಳಿಗ್ಗೆ ನನ್ನ ಮಗಳನ್ನ ಯಾರಿಗಾದ್ರೂ ಕೊಡ್ಬೇಕು ಅಂತ. ಇದಾದ್ಮೇಲೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ತೂಮಿ ಅವ್ರ ಅಪ್ಪನ ಹುಡ್ಕೊಂಡು ಬರ್ತಾಳೆ. ಬಟ್ ಅಲ್ಲಿ ಬಂದ್ ನೋಡಿದ್ರೆ ತೂಮಿ ಅವ್ರ ಅಪ್ಪನ ಶೆಲ್ಟ್ ಮಾತ್ರ ಕಾಣುತ್ತೆ. ಇದರಿಂದ ತೂಮಿಗೆ ಅರ್ಥ ಆಗುತ್ತೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಬಂದು ನಮ್ಮ ಅಪ್ಪನ ಸಾಯಿಸಾಕಿದಾರಂತ. ಇದರಿಂದ ತೂಮಿ ತುಂಬಾನೇ ದುಃಖ ಪಡ್ತಾ ಅಲ್ಲಿ ಇದ್ದಂತ ಕಲ್ಲಿಂದ ತನ್ನ ತಲೆಗೆ ಚಚ್ಕೊಂತಾಳೆ. ಇದನ್ನ ನೋಡಿದಂತ ಆಂಡಿ ಅವ್ರು ಕೊಂದಿದ್ದು ನಿಮ್ಮ ಅಪ್ಪನಲ್ಲ, ಬದಲಾಗಿ ಒಂದು ಜೋಂಬಿನ ಅಂತ ತಿಳ್ಕೊ ಅಂತ ಹೇಳ್ತಾನೆ. ಇದಕ್ಕೆ ತೋಮಿ ರಾತ್ರಿ ನಾನು ನಿಮ್ ಜೊತೆ ಇಲ್ಲಾಂದಿದ್ರೆ ನಮ್ಮ ಅಪ್ಪನ ನಾನು ಕಾಪಾಡ್ಕೊಂತ ಇದ್ದೆ ಅಂತ ಹೇಳ್ತಾಳೆ. ಇಷ್ಟೆಲ್ಲ ಆದ್ಮೇಲೆ ನಾನ್ ನಿಮ್ ಜೊತೆ ಬರೋದಿಲ್ಲ, ನೀವು ಹೋಗಿ ನನ್ ಪಡ್ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಇದಕ್ಕೆ ಆಂಡಿ ದಯವಿಟ್ಟು ನನಗೋಸ್ಕರ ಅಲ್ದಿದ್ರು ನನ್ನ ಮಗಳಿಗೋಸ್ಕರ ನೀನ್ ಬರ್ಬೇಕು ಅಂತ ಕೇಳ್ಕೊಂತಾನೆ. ಅದಕ್ಕೆ ತೋಮಿ ನೀನ್ ಏನ್ ಹೇಳಿದ್ರೆ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಆದ್ಮೇಲೆ ಆಂಡಿ ಸ್ವಲ್ಪ ದೂರ ನಡೀತಾ ಬಂದಾಗ ಮತ್ತೆ ಅನ್ಕಾನ್ಶಿಯಸ್ ಕೆಳಗಡೆ ಬಿದ್ದೋಗ್ತಾನೆ. ಈಗ ಆಂಡಿಯ ಮಗಳು ಅಳ್ತಾರದ್ ಕೇಳ್ದಂತ ತೋಮಿ ಅಲ್ಲಿಗೆ ಓಡ್ ಬರ್ತಾಳೆ. ಇದಾದ್ಮೇಲೆ ತೋಮಿ ಮತ್ತೆ ಆಂಡಿ ಅಲ್ಲಿಂದ ಹೊರಡಕ್ ಶುರು ಮಾಡ್ತಾರೆ. ಈಗ ತೋಮಿ ಆಂಡಿಗೆ ನದಿ ಕಡೆ ಹೇಗೆ ಹೋಗ್ಬೇಕಂತ ಗೈಡ್ ಮಾಡ್ತಾಳೆ. ಬಟ್ ಈಗ ಆಂಡಿಗೆ ತೋಮಿಯ ಫ್ಯಾಮಿಲಿನ ಹೆಂಗ್ ಹುಡುಕ್ಬೇಕಂತ ಗೊತ್ತಾಗ್ತಾ ಇರೋದಿಲ್ಲ. ಅದಕ್ಕೆ ಈಗ ಇವನು ಮೂವಿ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತಲ್ಲ ಆ ಗನ್ ತೋರಿಸ್ತಂತ ಫ್ಯಾಮಿಲಿ ಹತ್ರ ಹೋಗಕ್ ಶುರು ಮಾಡ್ತಾನೆ. ಇದಕ್ಕೋಸ್ಕರ ಅವರು ಅಲ್ಲೇ ಇದ್ದಂತ ಬೋಟ್ ಇಂದ ಅವ್ರ ಇದ್ದ ಕಡೆ ಹೊರಡ್ತಾರೆ. ಈಗ ಅವ್ರ ಇದ್ದ ಕಡೆ ಬಂದು ನೋಡಿದಂತ ಆಂಡಿಗೆ ಅವ್ರಿರೋದು ಕಾಣೋದಿಲ್ಲ. ಈಗ ಆಂಟಿ ಅವ್ರೆಲ್ಲೋ ಆಚೆ ಇರ್ಬೇಕು ಅಂತ ಬಂದು ಆಚೆ ಹುಡುಕಿದಾಗ ಅಲ್ಲಿ ಅವ್ರ ಮಣ್ಣಾಗಿ ತರದ್ದು ಕಾಣುತ್ತೆ. ಈಗ ಆಂಡಿ ಅವ್ರ ಹತ್ರ ಬಂದು ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿದ್ದಂತ ವ್ಯಕ್ತಿ ನಿನ್ಗೆ ಏನಾದ್ರು ಕಾರ್ ಬೇಕಾದ್ರೆ ಅಲ್ಲೇ ಇದ್ದ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಆಂಡಿ ಬೇಕಿರೋದು ಕಾರಿನ ಸಹಾಯ ಅಲ್ಲ, ಬದಲಾಗಿ ನೀವು ನನ್ನ ಮಕ್ಕಳು ನೋಡ್ಕೊಂಡ್ರೆ ಸಾಕು ಅಂತ ನಡೆದಿದ್ದೆಲ್ಲ ಹೇಳಕ್ ಶುರು ಮಾಡ್ತಾನೆ. ಬಟ್ ಈಗ ಅವ್ರ ಸಹಾಯ ಮಾಡ್ಬೇಕಂದ್ರೂ ಅವರಿಂದ ಆಗೋದಿಲ್ಲ, ಯಾಕಂದ್ರೆ ಅವ್ರನ್ನು ಕೂಡ ಜೋಂಬಿ ಈಗ ಕಚ್ಬಿಟ್ಟಿದೆ. ಅದಕ್ಕೆ ಅವ್ರು ನನ್ನ ಹತ್ರ ಇರೋ ಗನ್ನಲ್ಲಿ 6 ಬುಲೆಟ್ ಇದೆ, 4 ನಮ್ಗೆ ಸರ್ ಹೋಗುತ್ತೆ, 2 ನೀನೇ ತಗೋ ಅಂತ ಹೇಳ್ತಾರೆ. ಈಗ ನಮ್ಮ ಹೀರೋಗೆ ತನ್ನ ಮಗಳನ್ನ ಕೊಲ್ಲೋದು ಇಷ್ಟ ಇಲ್ದಿರಾ ಅಲ್ಲಿಂದ ಹೊರಡಕ್ ಶುರು ಮಾಡ್ತಾನೆ. ಈಗ ಅಲ್ಲೇ ಇರುವಂತ ತೋಮಿನ ತೋರಿಸ್ತಾರೆ. ತೋಮಿ ಈಗ ಆಂಡಿ ಬೇಗಲ್ಲಿದ್ದಂತ ತನ್ನ ಫ್ಯಾಮಿಲಿ ಫೋಟೋನ ನೋಡ್ತಾಳೆ. ಈಗ ತೋಮಿ ಅವ್ರ ತಂದೆ ಹೇಗೋ ತೀರೋಗಿದ್ದಾರೆ, ಅದಕ್ಕೆ ನನ್ನ ಫ್ಯಾಮಿಲಿ ಜೊತೆ ಸೇರಬೇಕು ಅಂತ ಅನ್ಕೊಂತಾಳೆ. ಇದಾದ್ಮೇಲೆ ಆಂಡಿ ತೋಮಿ ಕಡೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಒಂದು ಗನ್ ಶೂಟ್ ಆಗಿ ಸೌಂಡ್ ಕೇಳುತ್ತೆ. ಇದರ ಅರ್ಥ ಏನಂದ್ರೆ ಆ ವ್ಯಕ್ತಿ ತನ್ನ 2 ಮಕ್ಕಳು ಮತ್ತೆ ಹೆಂಡತಿನ ಕೊಂದಾಗಿರ್ತಾನೆ. ಅದಾದ್ಮೇಲೆ ಆಂಡಿ ಹತ್ರ ಬಂದು ಮಾಡ್ಕೊಂಡು ಸುತ್ತೋಗ್ತಾನೆ. ಈಗ ಆಂಡಿ ಆ ಗನ್ ಕೈಯಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲೇ ಅಲ್ಲಿ ಬಂದಂತ ತೋಮಿ ನನ್ನ ಫ್ಯಾಮಿಲಿ ಜೊತೆ ಸೇರ್ಬೇಕಂತಿದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಈಗ ಆಂಡಿ ನಡೆದಿದ್ದೆಲ್ಲ ತೋಮಿಗೆ ಹೇಳಿ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಅಕಸ್ಮಾತ್ ನಾವು ಹೋಗ್ಬೇಕಾದ್ರೆ ನಾನೇನಾದ್ರೂ ಜೋಂಬಿ ಕನ್ವರ್ಟ್ ಆದ್ರೆ ದಯವಿಟ್ಟು ನೀನ್ ನನ್ನ ಮಗಳು ನನ್ನಿಂದ ಕಾಪಾಡು ಅಂತ ಹೇಳ್ತಾನೆ.
ಈಗ ಈ 3 ಜನ ಹೋಗ್ಬೇಕಾದ್ರೆ ಒಂದು ಬ್ರಿಡ್ಜ್ ದಾಟಿ ಒಂದು ಟನಲ್ ಒಳಗಡೆ ಹೋಗ್ಬೇಕಾಗಿರುತ್ತೆ. ಆ ಟನಲ್ ಮುಂದೆ ನೋಡಿದ್ರೆ ಏನೋ ಹೊಗೆ ಬರ್ತಾ ಇರೋದು ಇವ್ರಿಗೆ ಕಾಣುತ್ತೆ. ಆಗ ಇವ್ರಿಗೆ ಅನ್ಸುತ್ತೆ ಯಾರೋ ಮುಂದೆ ಇದಾರೆ ಅಂತ. ಆಗ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಟನಲ್ ಒಳಗಡೆ ಜೋಂಬೀಸ್ ಇರೋದು ಇವ್ರ ಕಣ್ಣಿಗೆ ಕಾಣುತ್ತೆ. ಬಟ್ ಆ ಕಡೆ ಎಂಡಲ್ಲೇ ವೀಕ್ ಇದ್ದಂತ ಜೋಂಬಿಗ್ನೆಲ್ಲ ಕೊಲ್ತಾ ಬರ್ತಾ ಇರ್ತಾನೆ. ಇದು ನೋಡಿದಂತ ತೂಮಿ ರೋಸಿನ್ ತಗೊಂಡು ಆ ಟ್ರಕ್ ಒಳಗಡೆ ಅನ್ಕೊಂತಾಳೆ. ಬಟ್ ಈಗ ಆಂಡಿ ಹೋಗಿ ಆ ಜೋಂಬೀಸ್ ಮಧ್ಯೆ ನಿಂತ್ಕೊಂತಾನೆ. ಅದಕ್ಕೆ ರೀಸನ್ ಅಂದ್ರೆ ವಿಕ್ ಆ ಜೋಂಬೀಸ್ ಕೊಲ್ತಾ ನನ್ನ ಹತ್ರಕ್ಕೆ ಬಂದಾಗ ಅವ್ನು ನಾನು ಕೊಂದಾಕ್ತೀನಿ ಅಂತ. ಅದೇ ರೀತಿ ಇವ್ರಿಬ್ರು ಮಂದಿ ಈಗ ಫೈಟ್ ಕೂಡ ಶುರು ಆಗುತ್ತೆ. ಅದೇ ರೀತಿ ಈಗ ಒಬ್ರಿಗೊಬ್ರು ಶೂಟ್ ಕೂಡ ಮಾಡ್ಕೊಂಡ್ಬಿಡ್ತಾರೆ. ಇದಾದ್ಮೇಲೆ ವಿಕ್ ಆಂಡಿಗೆ ಹೊಡೆದು ಅವನ ಮೂರ್ಛೆ ಹೋಗೋ ತರ ಮಾಡ್ತಾನೆ. ಇದಾದ್ಮೇಲೆ ತೋಮಿ ಹತ್ರ ಬಂದು ತೋಮಿಗೆ ಹೊಡೆದು ಅವಳನ್ನ ಕೆಳಗಡೆ ದಬ್ತಾನೆ. ಈಗ ತೋಮಿ ಕೈಯಲ್ಲಿದ್ದಂತ ಮಗುಂತ ಒಳಗೆ ಟನಲ್ ನ ಹಿಡಿಸಲು ಕುತ್ಕೊಂತಾನೆ. ಸ್ವಲ್ಪದಾದ್ಮೇಲೆ ಆಂಡಿಗೂ ಎಚ್ಚರಾಗಿ ಆ ಮಗು ನಂದು ನನ್ನ ಕೊಟ್ಬಿಡು ಅಂತ ವಿಕ್ ಹೇಳ್ತಾನೆ. ಆಗ್ಲಿ ವಿಕ್ ಮತ್ತೆ ಆಂಡಿ ಜಗಳಾಡದಾಗ ವಿಕ್ ಗೆ ಬುಲೆಟ್ ಬಿದ್ದಿದೆ. ಇದರಿಂದ ವಿಕ್ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಮಗುನ ಅವನಿಗೆ ರಿಟರ್ನ್ ಕೊಟ್ಬಿಡ್ತಾನೆ. ಇದಾದ್ಮೇಲೆ ತೂಮಿ ಕಡೆ ನೋಡಿದ್ರೆ ತೂಮಿಗೆ ತುಂಬಾನೇ ಗಾಯ ಆಗಿರುತ್ತೆ. ತೂಮಿ ಈಗ ಎದ್ದು ಓಡಾಡಕ್ಕೂ ಕಷ್ಟ ಪಡ್ತಾ ಇರ್ತಾಳೆ. ಆದ್ರೂ ಕೂಡ ಆಂಡಿ ಹೇಗಾದ್ರೂ ಮಾಡಿ ನಿಮ್ಮ ಫ್ಯಾಮಿಲಿ ಹತ್ರ ಸೇರ್ಕೊಬೇಕಂತ ಅವನ ಉರ್ದುಂಬಿಸಿ ಅಲ್ಲಿಂದ ಕರ್ಕೊಂಡೋಗಿ ಶುರು ಮಾಡ್ತಾನೆ. ಅದಾದ್ಮೇಲೆ ಇವರಿಬ್ಬರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ತುಂಬಾನೇ ದೂರದಲ್ಲಿ ಹೊಗೆ ಆಡ್ತಾ ಇರೋದು ಇವ್ರಿಗೆ ಕಾಣಿಸುತ್ತೆ. ಬಟ್ ಆಂಡಿ ಈಗ ಮೊದಲಿಗಿಂತ ಜಾಸ್ತಿನೇ ಜೋಂಬಿ ತರ ಆಡಕ್ ಶುರು ಮಾಡಿರ್ತಾನೆ. ಈ ಕಡೆ ನೋಡಿದ್ರೆ ತೂಮಿ ಫ್ಯಾಮಿಲಿಯವರು ಕಣ್ಣು ಕಾಣಿಸೋ ಜೋಂಬಿಗಳನ್ನೆಲ್ಲ ಸಾಯಿಸ್ತಾ ಇರ್ತಾರೆ. ಈಗ ಅಲ್ಲೇ ಬಿದ್ದಿದ್ದಂತ ಒಂದು ಮಾಂಸದ ಪೀಸ್ ನೋಡಿದಂತ ಆಂಡಿ ತೂಮಿಗೆ ಒಂದು ಪ್ಲಾನ್ ಹೇಳ್ತಾನೆ. ಅದೇನಂದ್ರೆ ಒಂದು ಮಾಂಸದ ಪೀಸ್ ನಂದು ಕೋಲು ತುದಿಗೆ ಕಟ್ಟಿ ಈಗ ತೂಮಿನ ನನ್ನ ಹೆಗಲ ಮೇಲೆ ಕುತ್ಕೊ ಅಂತ ಹೇಳ್ತಾನೆ. ಈಗ ತೂಮಿ ಫ್ಯಾಮಿಲಿ ಅಲ್ಲಿ ಇದ್ದಂತ ಜೋಂಬಿಸ್ ನೆಲ್ಲ ಕೊಂದು ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ತೂಮಿ ಮತ್ತೆ ಆಂಡಿ ಬರೋದು ಅವ್ರ ಕಣ್ಣು ಕಾಣುತ್ತೆ. ಈಗ ನಮ್ಮ ಆಂಡಿ ಪೂರ್ತಿಯಾಗಿ ಜೋಂಬಿಯಾಗಿ ಕನ್ವರ್ಟ್ ಆಗಿದ್ದಾನೆ. ಅದಕ್ಕೆ ಅವನು ಮುಂದೆ ಇದ್ದಂತ ಮಾಂಸ ನೋಡ್ತಾ ತೂಮಿ ಮತ್ತೆ ತನ್ನ ಮಗಳನ್ನ ಇವ್ರ ಹತ್ರ ಕರ್ಕೊಂಡ್ ಬಂದಿರ್ತಾನೆ. ಇದನ್ನ ನೋಡಿದಂತ ತೂಮಿ ಫ್ಯಾಮಿಲಿ ಅವರು ತೂಮಿ ಮತ್ತೆ ರೋಸಿನ ಎತ್ಕೊಂತಾರೆ. ಇದಾದ್ಮೇಲೆ ಅವರು ಆಂಡಿನ ಕೊಲ್ಬೇಕು ಅಷ್ಟರಲ್ಲಿ ತೂಮಿ ಅವ್ರನ್ನೆಲ್ಲ ನಿಲ್ಸಿ ಆಂಡಿ ಹತ್ರ ಇದ್ದಂತ ಪರ್ಫ್ಯೂಮ್ ನ ಸ್ಪ್ರೇ ಮಾಡ್ತಾಳೆ. ಈ ಪರ್ಫ್ಯೂಮ್ ನ ಸ್ಮೆಲ್ ಮಾಡಿದಂತ ಆಂಡಿಗೆ ನನ್ನ ಮಗಳು ಸೇಫ್ ಆಗಿದ್ದಾಳೆ ಅಂತ ಅನ್ಸುತ್ತೆ. ಇದಾದ್ಮೇಲೆ ತೂಮಿ ಫ್ಯಾಮಿಲಿಯವರು ಆಂಡಿನ ಅಲ್ಲೇ ಕೊಂದಾಕ್ತಾರೆ. ಇದಾದ್ಮೇಲೆ ತೋಯಿ ಫ್ಯಾಮಿಲಿಯವರು ಅವ್ರ ಇದ್ದುಗಡೆ ಹೋಗಕ್ ಶುರು ಮಾಡ್ತಾರೆ. ಇಲ್ಲಿ ಬಂದ್ ನೋಡಿದ್ರೆ ತುಂಬಾನೇ ಜನ ಸರ್ವೈವ್ ಆಗಿ ಇಲ್ಲಿ ಇರ್ತಾರೆ. ಬಟ್ ಈಗ ರೋಸಿಗೆ ತಂದೆ ತಾಯಿ ಇಬ್ರು ಇಲ್ಲ ಅಲ್ವಾ, ಆದ್ರೂ ಕೂಡ ಇಲ್ಲಿದ್ದಂತ ಜನ ರೋಸಿನ ತುಂಬಾನೇ ಚೆನ್ನಾಗಿ ನೋಡ್ಕೊಂತಾ ಇರ್ತಾರೆ. ಈಗ ರೋಸಿಯ ಹೊಟ್ಟೆ ಮೇಲೆ ಥ್ಯಾಂಕ್ ಯು ಅಂತ ಆಂಡಿ ಬರ್ದಿರ್ತಾನೆ. ಇದು ನೋಡಿದಂತ ತೋಯಿಗೆ ಇದು ಆಂಡಿನೇ ಮಾಡೋದಂತ ಗೊತ್ತಾಗುತ್ತೆ. ಇವರೆಲ್ಲ ಒಬ್ಬರಿಗೊಬ್ರು ಸಹಾಯ ಮಾಡ್ತಾ ಬದುಕ್ತಾ ಇರೋದನ್ನ ತೋರಿಸಿ ಈ ಮೂವಿನ ಎಂಡ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.